ಎಷ್ಟು ರುಚಿ ಅಷ್ಟೇ ಹೇಳಬಲ್ಲೆ. ನಾವು ನೀರಲ್ಲ ರಸ್ತೆಯಲ್ಲಿ ಈರಲ್ಲ. ಈರ ಪೀರ ಪೀರ ವೀರನಾಗಿ ಈರಣ್ಣ ದೇವರು ಅಂದ್ರೆ ಜಗತ್ತೇ ಹೆದರ್ತೈತಿ. ನಮ್ಮ ಪರಮಾತ್ಮನೇ ಹೆದರ್ತಾನ. ರುದ್ರ ಸೂರ ತೀರ ವೀರಭದ್ರ ನೋಡ್ರಿ ಈಗ ಬಿಟ್ಟು ನೋಡಿ ಈರಣ್ಣ ಸೂರ ತೀರ ವೀರ ಸೊಂಡೆ ಡಂಪ್ ಮಾಡಿದಾರು. ಕೇಳಿ ಜಗನ್ಮಾತೆ ತಾಯಿ ಏನ್ ಅವತಾರ ಮಾಡಿ ಸೊಂಡೆ ಡಂಪ್ ಮಾಡಿದ್ರು. ಕೈಲಾಸದೊಳಗ ಶಿವಸಭೆಯೊಳಗೆ ದೇವತೆಗಳು ರಕ್ಕಸರನ್ನು ಸಂಹಾರ ಮಾಡು ಎಂದು ಶಿವನ ಪಾದ ಕರಗಿದಾಗ ಈ ನೆಟ್ಟಗೆ ನಿಂತ್ಕೊಂಡು ವೀರಭದ್ರ ಏನಂದ, ಹೇ ದೇವತೆಗಳೇ, ಶಿವನೇಕ ನಾನೊಬ್ಬನೇ ಸಾಕು ಎಂದರಂತೆ. ಆವಾಗ ಪಾರ್ವತಿಯು ಶಿವನ ಮಗ ನೋಡಿದಳಂತೆ. ನನ್ನ ಮಗ ಶಿವನೇಕ ನನ್ನೊಬ್ಬನೇ ಸಾಕು ಎಂದನಲ್ಲ. ಅಹಂಕಾರ ಹೋಗಲಿ ಬಿಡಿ ಎಂದು ಅವನನ್ನು ಕಳಿಸಿಕೊಟ್ಟಾಗ ವೀರಭದ್ರ ದೇವರು ತಂದೆಯ ತಾಯಿಯನ್ನು ತಿರಸ್ಕರಿಸಿ ಮಾಡಿ ನಾನೊಬ್ಬನೇ ಸಾಕೆಂದು ಒಬ್ಬರ ರಕ್ತರನ್ನು ಕಡಿದು ತೆಳಗುರುಳಿಸುತ್ತಾನೆ. ಒಂದನಿ ರಕ್ತ ಭೂಮಿಗೆ ಬಿದ್ದರೆ 1000 ಜನ ಹುಟ್ಟುತ್ತಾರೆ. ವೀರಭದ್ರ ದೇವರು ಕಡಿದು ಸುಸ್ತಾಗಿ ನೇರವಾಗಿ ತಂದೆ ಬೆಳೆಗೆ ಯಾರು ಬರೋದಿಲ್ಲ. ತಪ್ಪು ಮಾಡಿದ ಮಗ ಯಾರು ತಂದೆ ಬೆಳೆಗೆ ಬರುವುದಿಲ್ಲ. ಯಾಕಂದ್ರೆ ಒದಿತಾನ. ಏನಾದರೂ ತಪ್ಪು ಮಾಡಿದ ಮಕ್ಕಳು ಬರುವುದು ತಾಯಿಯ ಬಳಿಗೆ. ಅವ್ವ ಕೈಲಾಸದೊಳಗೆ ನಾನೊಬ್ಬನೇ ಸಾಕು ಅನ್ನಬಾರ್ದಾಗಿತ್ತು. ನಾಲಿಗೆ ಅಂದುಬಿಟ್ಟೆ. ಏನಾದರೂ ಮಾಡಿ ನನಗೆ ಸಹಕಾರ ಮಾಡಿ ಎಂದಾಗ ಜಗನ್ಮಾತೆ ಪಾರ್ವತಿಯು ಅವನ ಕೈ ಹಿಡಿದುಕೊಂಡು ನೇರವಾಗಿ ಎಲ್ಲಿಗೆ ಬಂದಳು? ಶಿವನ ಬಳಿಗೆ ಬಂದಳು. ಮಗನನ್ನು ಕಂಡು ನಸುನಕ್ಕೆ ಹೇಳ್ತಾನೆ, ಪಾರ್ವತಿ ತಂದೆ ನೋಡು ಪರಮಾತ್ಮ, ಇವನು ನಾನೆಂಬ ಅಹಂಕಾರದಿಂದ ಹೋಗಿಬಿಟ್ಟಿದ್ದಾನೆ. ಇವನು ಕಡಿದು ಒಂದನಿ ರಕ್ತ ಭೂಮಿಗೆ ಬಿದ್ದರೆ 1000 ಜನ ಹುಟ್ಟುತ್ತಾರಂತೆ. ಏನಾದರೂ ಮಾಡಿ ಶಾಂತಿಗೊಳಿಸಬೇಕೆಂದಾಗ ಜಗತ್ತಿನೊಳಗೆ ಯಾರಾದರೆ ಇವನಿಗೆ ಸರಿ ಸಮಾನ ಅಂದ್ರೆ ಒಬ್ಬಳ ಕಾಲ್ದವ್ವ, ಇವನ್ ತಂಗಿ ಅಂದ್ರೆ ಇನ್ನು ಉಳಿದಳು ಚೌಡವ್ವ. ಇವರಿಬ್ಬರ ಮನಸ್ಸು ಮಾಡಿದರೆ ಇವನ ಕಷ್ಟವನ್ನು ಪರಿಹರಿಸುತ್ತಾರೆ ಎಂದು ಶಿವನಂದನಂತೆ. ಆವಾಗ ಪರಮಾತ್ಮನ ಕರೆಯೋ ನಿನ್ನ ತಂಗಿಯರು ಇಬ್ಬರನ್ನು ಹೀಗೆಂದು ಪರಮಾತ್ಮನು ಹೇಳಿದಾಗ ಬಾಗಿಲಿಗೆ ಬಂದು ನಿಂತು ಆಲದವ್ವ ಚೌಡವ್ವ ಒಂದು ನೀರು ಬಂದಿರ್ತೇವೆ ಕೂಗಿದ್ದು ಒಂದಾತಡ ಎಂದು ಮಾತನಾಡಿಸದ ನನ್ನ ಕರೆಯುತ್ತಾನೆಂದು ಓಡಿ ಬಂದು ಅಣ್ಣನ ಪಾದ ಹಿಡಿದರೆ ಏನನ್ನು ಬೇಕಿವನು? ನಾನಲ್ಲೇ ಕರೆದದ್ದು ನಿಮ್ಮಪ್ಪ ಅನ್ನಂತ. ನೋಡಿ ಎಷ್ಟು ದುರಂಕಾರ ವೀರಭದ್ರ ದೇವರು ಕರೆದ ನಾನಲ್ಲೇ ನಿಮ್ಮಪ್ಪ ಅಂತ. ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆಲ್ದವ್ವ ಚೌಡವ್ವ ಇವ್ ಬೇಕಾಗಿತ್ತು ರಕ್ತ ಅಲ್ಲ, ಶೀಲ, ಆಚಾರ, ವಿಚಾರ.
ಕೊಡುತ್ತಾನೆ. ನೀವು ಕುಡಿಯಬೇಕೆಂದಾಗ ತಾಯಿ ತಂದೆ ತರಕರಿಯುವುದರಾಗ ಎದರ ಬದರ ಇಬ್ಬರ ಯಾರಿಗೇನು ಸಾಕಿದ್ದಾರೆ. ಒಂದು ಹಾಲ ತುಪ್ಪ ಉಣ್ಣುತ್ತಿದ್ದ ಇವರು ರಕ್ತದ ರುಚಿ ನೋಡಿ ಕಡಿಯಲ್ಲ. ಆವಾಗ ಆಲದವನು ಇಬ್ಬರು ಮಾತನಾಡಿ, ನೀನು ಶಾಂತವಾದ ಚೌಡಿ, ನಿನ್ನ ಶಾಂತಿಗಳಿಗೆ ನನ್ನ ಮನಸ್ಸನ್ನು ಒಪ್ಪುವುದಿಲ್ಲ, ನಾನು ಈಚರಿದ್ದೇನೆಂದು ನಮ್ಮ ತಮ್ಮನ ಜ್ಞಾನಿಗೆಯಿಂದ ತಾಯಿ ಚೌಡಿಯ ಜ್ಞಾನಿಗೆ ನಾನು ರುದ್ರದೇವ. ತಾಯಿ ಹೇಳಿದಂತೆ ಚೌಡಿ ಅಣ್ಣ ಅಕ್ಕನ ಜ್ಞಾನಿಗೆಯಿಂದಾರಿ ನೀನು ಉಳಿದುಕೊಂಡಿರಬಹುದು. ತಂಗಿ ನನ್ನ ನಾಲಿಗೆಯಿಂದ ಕೆಳಗಾರಿ ಉಳಿದುಕೊಳ್ಳುವುದು ಕಷ್ಟ. ಹುಷಾರಿ ಅಂದ್ರೆ ಏನಂದ್ರೆ ವೀರಭದ್ರ ನನ್ನ ತಂಗಿಯ ನಾಲಿಗೆಯಿಂದ ನಿನ್ನ ತಂಗಿಯ ಆರಿರುವಾಗ ನಿನ್ನ ನಾಲಿಗೆ ನನ್ನೇನು ಮಾಡಿ ತಂದಾಗ ಲೋಕದೊಡೆಯನಾದ ಸಾಂಬ ಸದಾಶಿವನು ನಿನ್ನ ಅರಿವಿನ ಪುರುವು ತೋರಿಸಿ